ನಾನು ತುಂಬ ಸಾರಿ ಹೇಳಿದ್ದುಂಟು, ತುಳಿತಕ್ಕೆ ಒಳಗಾದವರಿಗೆ, ಶೋಷಣೆಯಲ್ಲಿ ಬದುಕನ್ನು ಕಳೆದುಕೊಂಡವರಿಗೆ ಬಸವಣ್ಣ ಬೆಳಕಾದರೆ ಭೀಮ ಬಲವಾದ ಅಂತ. ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದರೆ ಅದಮ್ಯವಾದ ಗೌರವ. ಹಾಗಂತ ನಾನು ಯಾವುದೇ ಸಮುದಾಯದ ಅಡಿಯಲ್ಲಿ ಮೀಸಲಾತಿಯನ್ನು ಪಡಿತಾ ಇಲ್ಲ. ಈ ದೇಶದ ಹೆಣ್ಣು ಮಗಳಾಗಿ ನನಗೆ ಅವರ ಬಗ್ಗೆ ಅಪಾರವಾದ ಗೌರವವಿದೆ. ನಮ್ಮಂತಹ ಸಾಮಾನ್ಯ ಹೆಣ್ಣು ಮಕ್ಕಳು ಇವತ್ತು ಸಮಾಜದಲ್ಲಿ ಗಟ್ಟಿಯಾಗಿ ನಿಂತಿದ್ದೇವೆ. ಉನ್ನತವಾದ ಶಿಕ್ಷಣವನ್ನು ಪಡಿತಾ ಇದ್ದೇವೆ. ಯಾವ ಗರ್ಭಗುಡಿಗಳು ಮಡಿ ಮೈಲಿಗೆ ಅಂತ ಹೆಣ್ಣನ್ನು ಹೊರಗಡೆ ನಿಲ್ಲಿಸಿದ್ವೋ, ಇಂದು ಅದೇ ಹೆಣ್ಣು ಸಂಸತ್ತಲ್ಲಿ ಗರ್ವದಿಂದ ತಲೆ ಎತ್ತಿ ಹೋಗ್ತಾ ಇದ್ದಾಳೆ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬರ ಸಂವಿಧಾನ. ಹಾಗಾಗಿ ಈ ದೇಶದ ಪ್ರತಿಯೊಂದು ಹೆಣ್ಣು ಅಣ್ಣ ಬಸವಣ್ಣನಿಗೆ, ಸಾವಿತ್ರಿಬಾ ಫುಲೆ ಅವರಿಗೆ, ಬಾಬಾ ಸಾಹೇಬ್ರಿಗೆ ಸದಾ ಚಿರಋಣಿಯಾಗಿರಬೇಕು. ಅವರ ಜಯಂತಿಯ ದಿನದಂದು ನನ್ನ ಪ್ರಾರ್ಥನೆ ಇಷ್ಟೇ: ಯಾವ ಸಾಮಾಜಿಕ ಸಮಾನತೆಯ ಕಳಕಳಿಯೊಳಗೆ ಸಂವಿಧಾನ ರಚನೆ ಮಾಡಿದರೂ ಆ ಸಂವಿಧಾನ ನಮ್ಮ ಏಳಿಗೆಗೆ ಏಣಿಯಾಗಲಿ ಹೊರತು ವೈಷಮ್ಯದ ಅಸ್ತ್ರವಾಗೋದು ಬೇಡ.